ಲಾವೋಜುನ್ ಪರ್ವತ ಹೆನಾನ್ ಪ್ರಾಂತ್ಯ. ಚೀನಾದ ಹೆನಾನ್ ಪ್ರಾಂತ್ಯದಲ್ಲಿ ಲಾವೋಜುನ್ ಪರ್ವತವಿದೆ. ಆಕಾಶಕ್ಕೆ ಮುಟ್ಟುವಂತೆ ನಿಂತಿರುವ ಚೂಪಾದ ಬೆಟ್ಟದ ತುದಿಯಲ್ಲಿ ಅತ್ಯಂತ ಎತ್ತರದಲ್ಲಿ ಒಂದು ಚಿನ್ನದ ದೇವಾಲಯವಿದೆ. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಬದುಕಿದ್ದ ತಾವೋಯಿಸಂ ಸಂಸ್ಥಾಪಕ ಲಾವೋಜಿ ಎಂಬ ತತ್ವಜ್ಞಾನಿಯೊಂದಿಗೆ ಈ ಬೆಟ್ಟಕ್ಕೆ ದೊಡ್ಡ ಸಂಬಂಧವಿದೆ. ಅವರು ಇಲ್ಲಿ ಧ್ಯಾನ ಮಾಡಲು ಮತ್ತು ಜ್ಞಾನವನ್ನ ಹುಡುಕಲು ಬಂದಿದ್ದರು ಎಂದು ನಂಬಲಾಗಿದೆ. ಪ್ರಕೃತಿಯೊಂದಿಗೆ ಬೆರೆತು ಬದುಕುವುದು ಎಂಬ ತಾವೋಯಿಸ್ಟ್ ತತ್ವದ ಭಾಗವೇ ಈ ದೇವಾಲಯ. ಇದರ ತುದಿಯನ್ನ ತಲುಪಲು 99 ತಿರುವುಗಳನ್ನ ದಾಟಬೇಕಾಗಿದ್ರು ಭಕ್ತರು ಇದನ್ನ ಒಂದು ಆಧ್ಯಾತ್ಮಿಕ ಪ್ರಯಾಣವೆಂದೇ ಭಾವಿಸ್ತಾರೆ. ಮಿಂಗ್ ಮತ್ತು ಕ್ವಿಂಗ್ ರಾಜವಂಶಗಳ ಕಾಲದಲ್ಲಿ ಈ ದೇವಾಲಯವನ್ನ ಇಂದು ಕಾಣುವ ರೂಪದಲ್ಲಿ ನಿರ್ಮಿಸಲಾಯಿತು. ಸಮುದ್ರ ಮಟ್ಟದಿಂದ 2000 ಮೀಟರ್ಗಿಂತಲೂ ಎತ್ತರದಲ್ಲಿ ಮೋಡಗಳ ನಡುವೆ ಇರುವ ಈ ದೇವಾಲಯ ಇಂದಿಗೂ ಭಕ್ತರ ಪ್ರಮುಖ ಕೇಂದ್ರವಾಗಿದೆ. ವೈಜಿಶಾನ್ ಗನ್ಸು ಪ್ರಾಂತ್ಯ. ವೈಜಿಶಾನ್ ಎಂದರೆ ಗೋಧಿ ರಾಶಿಯ ಪರ್ವತ ಎಂದರ್ಥ. ವಾಯುವ್ಯ ಚೀನಾದ ಗನ್ಸು ಪ್ರಾಂತ್ಯದಲ್ಲಿರುವ ಈ ದೈತ್ಯ ಬಂಡೆಯು ಸುತ್ತಮುತ್ತಲಿನ ಭೂ ಪ್ರಕೃತಿಯಿಂದ ಎದ್ದು ಕಾಣುತ್ತದೆ. ಇದರ ಮೇಲ್ಭಾಗದಿಂದ ಕೆಳಗಿನವರೆಗೆ ಸಣ್ಣ ಸಣ್ಣ ಗುಹೆಗಳನ್ನ ಕಾಣಬಹುದು. ಈ ಎಲ್ಲಾ ಗುಹೆಗಳನ್ನ ಬಂಡೆಗೆ ಅಳವಡಿಸಲಾಗಿರುವ ಕಿರಿದಾದ ಮರದ ಸೇತುವೆಗಳ ಮೂಲಕ ಸಂಪರ್ಕಿಸಲಾಗಿದೆ. ದೂರದಿಂದ ನೋಡಿದ್ರೆ ಬೆಟ್ಟದಲ್ಲಿ ಕೆತ್ತಿದ ಪುರಾತನ ಅಪಾರ್ಟ್ಮೆಂಟ್ ಕಟ್ಟಡದಂತೆ ಕಾಣುತ್ತೆ. ಆದ್ರೆ ಈ ಗುಹೆಗಳ ಒಳಗಿನ ದೃಶ್ಯಗಳೇ ಮೈಜಿಶಾನನ್ನ ನಿಜಕ್ಕೂ ಅದ್ಭುತವಾಗಿಸುವುದು. ಕ್ರಿಸ್ತಶಕ 4ನೇ ಶತಮಾನದಿಂದ ಬೌದ್ಧ ಸನ್ಯಾಸಿಗಳು ಮತ್ತು ನುರಿತ ಕಲಾವಿದರು ಸೇರಿ ಈ ಗುಹೆಗಳಲ್ಲಿ ಮತ್ತು ಬೆಟ್ಟದ ಇಳಿಜಾರುಗಳಲ್ಲಿ ಶಿಲ್ಪಗಳನ್ನ ನಿರ್ಮಿಸಲು ಪ್ರಾರಂಭಿಸಿದ್ರು. 12ನೇ ವಿಭಿನ್ನ ಚೀನಿ ರಾಜವಂಶಗಳ ಮೂಲಕ ಈ ಕೆಲಸ ಮುಂದುವರೆಯಿತು. ಅಂದ್ರೆ 1000 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಮಾನವರು ಇಲ್ಲಿ ಶಿಲ್ಪಗಳನ್ನ ನಿರ್ಮಿಸ್ತಾ ಇದ್ದಾರೆ ಎಂದರ್ಥ. ಇಂದು ಇಲ್ಲಿ 7000ಕ್ಕೂ ಹೆಚ್ಚು ಶಿಲ್ಪಗಳಿವೆ. ಅಂಗೈಯಲ್ಲಿ ಅಡಗುವ ಸಣ್ಣ ಬುದ್ಧನ ಪ್ರತಿಮೆಗಳಿಂದ ಹಿಡಿದು 16 ಮೀಟರ್ ಎತ್ತರದ ದೈತ್ಯ ಪ್ರತಿಮೆಗಳವರೆಗೆ ಇಲ್ಲಿ ಕಾಣಬಹುದು. ಈ ಶಿಲ್ಪಗಳ ಶೈಲಿಯು ಪುರಾತನ ಚೀನಾಗೆ ಪ್ರಪಂಚದೊಂದಿಗಿದ್ದ ಸಂಬಂಧದ ಕಥೆಯನ್ನ ಹೇಳುತ್ತೆ. ಪುರಾತನ ಭಾರತ ಮತ್ತು ಪಾಕಿಸ್ತಾನದ ಗಾಂಧಾರ ಕಲಾ ಸಂಪ್ರದಾಯ, ಪರ್ಷಿಯನ್ ಕಲೆಯ ಪ್ರಭಾವ ಮತ್ತು ಚೀನಿ ರಿಯಾಲಿಟಿ ಶೈಲಿ ಎಲ್ಲವೂ ಒಂದೇ ಗುಹಾ ಸಂಕೀರ್ಣದಲ್ಲಿ ಒಟ್ಟಿಗೆ ಸೇರುವುದನ್ನು ನಾವು ಕಾಣಬಹುದು. ಗ್ವಾನಿಯನ್ ಟೆಂಪಲ್. ತೈಹಾನ್ ಪರ್ವತ. ಉತ್ತರ ಚೀನಾದ ಹಲವು ಪ್ರಾಂತ್ಯಗಳಲ್ಲಿ ಹರಡಿಕೊಂಡಿರುವ ತೈಹಾನ್ ಪರ್ವತ ಶ್ರೇಣಿಯು ದೇಶದ ಅತ್ಯಂತ ಸುಂದರವಾದ ದೃಶ್ಯಗಳಿಂದ ಕೂಡಿದ ಜಾಗವಾಗಿದೆ. ಈ ಪರ್ವತಗಳ ನಡುವೆ ಚೀನಿ ನಂಬಿಕೆಯ ಪ್ರಕಾರ ಕರುಣೆಯ ದೇವತೆ ಮತ್ತು ಚೀನಿ ಬೌದ್ಧ ಧರ್ಮದಲ್ಲಿ ಹೆಚ್ಚು ಆರಾಧಿಸಲ್ಪಡುವ ಗ್ವಾನಿಯನ್ಗಾಗಿ ಸಮರ್ಪಿಸಲಾದ ಒಂದು ಬೆಟ್ಟದ ಇಳಿಜಾರಿನ ದೇವಾಲಯವಿದೆ. ಸಮುದ್ರ ಮಟ್ಟದಿಂದ 1600 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿರುವ ಚೂಪಾದ ಬಂಡೆಯ ತುದಿಯಲ್ಲಿ ಈ ದೇವಾಲಯವಿದೆ. ಇಲ್ಲಿಗೆ ತಲುಪುವುದು ಅಷ್ಟು ಸುಲಭವಲ್ಲ. ಬೆಟ್ಟದ ಮೇಲಕ್ಕೆ ಯಾವುದೇ ರಸ್ತೆಗಳಿಲ್ಲ. ಕಡಿದಾದ ನಡಿಗೆ ಮತ್ತು ಕೊನೆಯಲ್ಲಿ ಒಂದು ಮರದ ಸೇತುವೆಯನ್ನ ದಾಟಿದ್ರೆ ಮಾತ್ರ ದೇವಾಲಯವನ್ನ ತಲುಪಲು ಸಾಧ್ಯ. ಬೆಟ್ಟದ ಮೇಲ್ಭಾಗವು ತುಂಬಾ ಕಿರಿದಾಗಿರೋದ್ರಿಂದ ಒಂದೇ ಬಾರಿಗೆ ಕೆಲವೇ ಜನರಿಗೆ ಮಾತ್ರ ಇಲ್ಲಿ ನಿಲ್ಲಲು ಸಾಧ್ಯವಾಗುತ್ತೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದಾದ್ಯಂತ ಗ್ವಾನಿಯನ್ ದೇವತೆಯನ್ನ ಸಹಾಯದ ಅಗತ್ಯವಿರುವವರ ಕರೆ ಕೇಳುವ ಕರುಣೆಯ ಸಂಕೇತವಾಗಿ ಆರಾಧಿಸಲಾಗುತ್ತದೆ. ಅನುಕೂಲಕರವಾದ ಸ್ಥಳಗಳಲ್ಲಿ ಪ್ರಾರ್ಥಿಸೋದಕ್ಕಿಂತ ತಲುಪಲು ಕಷ್ಟವಿರುವ ದೂರದ ಎತ್ತರದ ಸ್ಥಳಗಳಿಂದ ಮಾಡುವ ಪ್ರಾರ್ಥನೆಗಳಲ್ಲಿ ಹೆಚ್ಚು ಪ್ರಾಮಾಣಿಕತೆ ಮತ್ತು ಭಕ್ತಿ ಇರುತ್ತದೆ ಎಂಬುದು ಇಲ್ಲಿನ ನಂಬಿಕೆ. ಲಾರುಂಗಾರ್. ಸಿಚುವಾನ್ ಪ್ರಾಂತ್ಯ. ದೂರದಿಂದ ಅಥವಾ ಎತ್ತರದಿಂದ ಲಾರುಂಗಾರ್ ಅನ್ನ ನೋಡಿದಾಗ ಅದು ತುಂಬಾನೇ ವಿಭಿನ್ನವಾದ ಅನುಭವವನ್ನು ನೀಡುತ್ತೆ. ಒಂದು ಪರ್ವತ ಕಣಿವೆಯ ಪ್ರತಿಯೊಂದು ಬೆಟ್ಟದ ಇಳಿಜಾರಿನಲ್ಲಿ ಕೆಂಪು ಬಣ್ಣ ಬಳಿದ ಸಾವಿರಾರು ಸಣ್ಣ ಮರದ ಮನೆಗಳು ಕೆಂಪು ನದಿ ಹರಿಯುವಂತೆ ತುಂಬಿಕೊಂಡಿವೆ. ಆದ್ರೆ ಇದೊಂದು ನಗರವಲ್ಲ, ಇದು ವಿಶ್ವದ ಅತಿ ದೊಡ್ಡ ಟಿಬೆಟಿಯನ್ ಬೌದ್ಧ ಅಕಾಡೆಮಿ ಆಗಿದೆ. ಸಿಚುವಾನ್ ಪ್ರಾಂತ್ಯದ ಸೆಟ್ರಾ ಕೋಂಟಿಯಲ್ಲಿ ಸಮುದ್ರ ಮಟ್ಟದಿಂದ 4000 ಮೀಟರ್ ಎತ್ತರದಲ್ಲಿ ಇದು ಇದೆ. 1980ರಲ್ಲಿ ಟಿಬೆಟಿಯನ್ ಬೌದ್ಧ ಧರ್ಮದ ಗುರುವಾದ ಕೆನ್ಬೋ ಜಿಂಗ್ಮೆ ಪುಟೋಕ್ಸ್ ಅವರು ಲಾರುಂಗಾರ್ ಅನ್ನ ಸ್ಥಾಪಿಸಿದರು. ಈ ಕಾಲಘಟ್ಟಕ್ಕೆ ದೊಡ್ಡ ಪ್ರಾಮುಖ್ಯತೆ ಇದೆ. 1966ರಿಂದ 1976ರವರೆಗೆ ನಡೆದ ಚೀನಾದ ಸಾಂಸ್ಕೃತಿಕ ಕ್ರಾಂತಿಯು ಈ ಭಾಗದ ಬೌದ್ಧ ಸಂಸ್ಥೆಗಳಿಗೆ ದೊಡ್ಡ ನಷ್ಟವನ್ನು ಉಂಟು ಮಾಡಿತು. ಮಠಗಳನ್ನ ಮುಚ್ಚಲಾಗಿತ್ತು ಮತ್ತು ಸನ್ಯಾಸಿಗಳು ಅಧ್ಯಯನವನ್ನ ನಿಲ್ಲಿಸಬೇಕಾಯಿತು. 1970ರ ದಶಕದ ಕೊನೆಯಲ್ಲಿ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಪ್ರಾರಂಭಿಸಿದಾಗ ಕೆನ್ಬೋ ಜಿಂಗ್ಮೆ ಈ ಏಕಾಂತ ಕಣಿವೆಯನ್ನ ಪುನರ್ ನಿರ್ಮಾಣ ಮಾಡಲು ಆರಿಸಿಕೊಂಡರು. ಕೆಲವು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಇದು ನಂತರ ಜನರ ಮಹಾಪೂರವೇ ಹರಿದು ಬಂದಿತು. ಟಿಬೆಟಿಯನ್ ಬೌದ್ಧ ಧರ್ಮದ ಅತ್ಯಂತ ಹಳೆಯ ಶೈಲಿಯಾದ ನೆಂಗ್ಮಾ ಸಂಪ್ರದಾಯವನ್ನ ಇಲ್ಲಿ ಕಲಿಸಲಾಗುತ್ತದೆ. ಬೌದ್ಧ ತತ್ವಶಾಸ್ತ್ರ, ಧ್ಯಾನ ಮತ್ತು ಪುರಾತನ ಗ್ರಂಥಗಳನ್ನ ಇಲ್ಲಿನ ವಿದ್ಯಾರ್ಥಿಗಳು ಕಲಿಯುತ್ತಾರೆ.
ಪುರಾತನ ಕಾಲದಿಂದಲೂ ಪುರುಷ ಸನ್ಯಾಸಿಗಳಿಗೆ ಆದ್ಯತೆ ನೀಡುತ್ತಿದ್ದ ಹಲವು ಸ್ಥಳಗಳಿಗಿಂತ ವಿಭಿನ್ನವಾಗಿ ಲಾರುಂಗ್ ಗಾರ್ನಲ್ಲಿ ದೊಡ್ಡ ಮಹಿಳಾ ಸನ್ಯಾಸಿಯರ ಸಮುದಾಯವಿದೆ. ಕಟ್ಟಡಗಳ ಕೆಂಪು ಬಣ್ಣವನ್ನ ಸುಮ್ಮನೆ ನೀಡಿಲ್ಲ. ಟಿಬೆಟಿಯನ್ ಬೌದ್ಧ ಸಂಪ್ರದಾಯದಲ್ಲಿ ಕೆಂಪು ಬಣ್ಣವು ಆಧ್ಯಾತ್ಮಿಕ ಶಕ್ತಿ ಮತ್ತು ಸರಳತೆಯನ್ನ ಸೂಚಿಸುತ್ತೆ. ಪ್ರತಿಯೊಂದು ಚಾವಣಿ ಮತ್ತು ಗೋಡೆಗಳು ಒಂದೇ ಬಣ್ಣದಲ್ಲಿ ಕಾಣಿಸುವುದು ಕಿಲೋಮೀಟರ್ಗಳ ದೂರದಿಂದಲೇ ಗಮನವನ್ನ ಸೆಳೆಯುವ ಒಂದು ಅದ್ಭುತ ದೃಶ್ಯವಾಗಿದೆ. ಪ್ರಾರ್ಥನೆ, ಅಧ್ಯಯನ ಮತ್ತು ಸಾಮೂಹಿಕ ಕೆಲಸಗಳೊಂದಿಗೆ ಇಲ್ಲಿನ ಪ್ರತಿಯೊಂದು ದಿನವೂ ಕಳೆಯುತ್ತದೆ. ದೇವಾಲಯಗಳು, ಗ್ರಂಥಾಲಯಗಳು, ವೈದ್ಯಕೀಯ ಕೇಂದ್ರಗಳು ಮತ್ತು ಸ್ಮಶಾನಗಳೆಲ್ಲವೂ ಈ ಕಣಿವೆಯ ಒಳಗಡೆ ಇವೆ. ಫಾಜಿಯಾಂಗ್ ಶಾನ್ ಗುಜಿಯಾವ್ ಪ್ರಾಂತ್ಯ ಚೀನಾದ 5 ಪವಿತ್ರ ಬೌದ್ಧ ಪರ್ವತಗಳಲ್ಲಿ ಫಾಜಿಯಾಂಗ್ ಶಾನ್ ಕೂಡ ಒಂದು. ಆದ್ರೆ ಇದು ಉಳಿದವುಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ನೈಋತ್ಯ ಚೀನಾದ ಗುಯಿಜೌ ಪ್ರಾಂತ್ಯದಲ್ಲಿರುವ ಇದನ್ನ 2018ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ. ಈ ಪರ್ವತವು ತುಂಬಾನೇ ಪುರಾತನವಾಗಿದ್ದು ಇಲ್ಲಿನ ಕೆಲವು ಬಂಡೆಗಳು 100 ಕೋಟಿ ವರ್ಷಗಳಿಗಿಂತ ಹಳೆಯದಾಗಿವೆ ಎನ್ನಲಾಗುತ್ತದೆ. ಆದ್ರೆ ಫಾಜಿಯಾಂಗ್ ಶಾನ್ನ ತುದಿ ಸಮುದ್ರ ಮಟ್ಟದಿಂದ 2300 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿ 2 ಪ್ರತ್ಯೇಕ ಚೂಪಾದ ಬಂಡೆಗಳಾಗಿ ಸೀಳಿಕೊಂಡು ನಿಂತಿದೆ. ಈ ಪ್ರತಿಯೊಂದು ಬಂಡೆಯ ಮೇಲೂ ಒಂದೊಂದು ದೇವಾಲಯವಿದೆ. ಈ 2 ದೇವಾಲಯಗಳನ್ನ ಪರಸ್ಪರ ಸಂಪರ್ಕಿಸುವುದು ಅವುಗಳ ನಡುವೆ ಇರುವ ಕಂದಕಕ್ಕೆ ಅಡ್ಡಲಾಗಿ ಕಟ್ಟಲಾದ ಒಂದು ಕಿರಿದಾದ ಕಲ್ಲಿನ ಸೇತುವೆ. ಇಲ್ಲಿನ ನಂಬಿಕೆಯ ಪ್ರಕಾರ ಮೈತ್ರೇಯ ಬುದ್ಧನಿಗೂ ಮತ್ತು ಮತ್ತೊಂದನ್ನ ಶಾಕ್ಯಮುನಿ ಬುದ್ಧನಿಗೂ ಸಮರ್ಪಿಸಲಾಗಿದೆ. ಬೌದ್ಧ ಸಂಪ್ರದಾಯದ ಪ್ರಕಾರ ಭವಿಷ್ಯದ ಬುದ್ಧನೇ ಮೈತ್ರೇಯ ಫಾಂಟಿಯಾನ್ ಜಿಂಗ್ಡಿ ಎಂಬ ಚೀನಿ ಪದದಿಂದ ಫಾಂಜಿಯಾಂಗ್ ಎಂಬ ಹೆಸರು ಬಂದಿದೆ. ಶತಮಾನಗಳಿಂದ ತೀರ್ಥಯಾತ್ರಿಕರು ಫಾಜಿಂಗ್ ಶಾನ್ ಹತ್ತುತ್ತಾ ಇದ್ದಾರೆ. ಅನೇಕರು 100 ಕಿಲೋಮೀಟರ್ ನಡೆದು ಇಲ್ಲಿಗೆ ತಲುಪ್ತಾರೆ. ಇದನ್ನ ಹತ್ತಲು ಗಂಟೆಗಳ ಕಾಲ ತೆಗೆದುಕೊಳ್ಳಬಹುದು. ದಟ್ಟವಾದ ಕಾಡುಗಳು ಮತ್ತು ಮಂಜನ್ನ ದಾಟಿ ಈ ಕಲ್ಲಿನ ತುದಿಯನ್ನ ತಲುಪಬೇಕಾಗುತ್ತೆ. ಸ್ನಬ್ ನೋಸ್ಡ್ ಮಂಗಗಳು ಸೇರಿದಂತೆ ಹಲವು ಅಪರೂಪದ ಜೀವಿಗಳ ಆವಾಸ ಸ್ಥಾನವೂ ಆಗಿದೆ. ಪಿರಮಿಡ್ ಪರ್ವತಗಳು ಗುಯಿಜೌ ಪ್ರಾಂತ್ಯ. ಗುಯಿಜೌ ಪ್ರಾಂತ್ಯದ ಕೃಷಿ ಭೂಮಿಗಳ ನಡುವೆ ಒಂದು ಅದ್ಭುತ ಬೆಟ್ಟವಿದೆ. ಇದರ ಆಕಾರವು ಬಹುತೇಕ ನಿಖರವಾಗಿ ಒಂದು ಪಿರಮಿಡ್ ನಂತೆಯೇ ಇರುತ್ತದೆ. ಇದರ ಬದಿಗಳು ನಿಖರವಾದ ಕೋನಗಳಲ್ಲಿ ಮೇಲಕ್ಕೆದ್ದು ಮೇಲ್ಭಾಗವು ಚೂಪಾಗಿದೆ. ಈ ಬೆಟ್ಟವನ್ನ ನೋಡಿದ್ರೆ ಯಾರು ಕಷ್ಟಪಟ್ಟು ನಿರ್ಮಿಸಿದಂತೆ ಅನಿಸುತ್ತೆ. ಆದ್ದರಿಂದಲೇ ವರ್ಷಗಳಿಂದ ಇದು ಜನರಲ್ಲಿ ದೊಡ್ಡ ಕುತೂಹಲವನ್ನ ಉಂಟು ಮಾಡಿದೆ. ಆದ್ರೆ ಇದರ ರಹಸ್ಯ ಭೂ ವಿಜ್ಞಾನದಲ್ಲಿದೆ. ಡಿಫರೆನ್ಷಿಯಲ್ ಇರೋಷನ್ ಅಂದ್ರೆ ಭಿನ್ನ ಸವೆತ ಎಂಬ ಪ್ರಕ್ರಿಯೆಯ ಫಲವಾಗಿ ಇಂತಹ ರೂಪ ಉಂಟಾಗುತ್ತದೆ. ಬಂಡೆಗಳ ಗಡುಸುತನವು ಒಂದೇ ರೀತಿ ಇಲ್ಲದಿದ್ದಾಗ ಇದು ಸಂಭವಿಸುತ್ತದೆ. ಲಕ್ಷಾಂತರ ವರ್ಷಗಳ ಕಾಲ ಗಾಳಿ ಮತ್ತು ನೀರು ಮೃದುವಾದ ಬಂಡೆಗಳನ್ನ ಬೇಗನೆ ಕೊಚ್ಚಿ ಹಾಕುತ್ತದೆ. ಗಟ್ಟಿಯಾದ ಒಳಭಾಗದ ಸುತ್ತಲೂ ಮೃದುವಾದ ಬಂಡೆಗಳಿದ್ರೆ ಅವು ಎಲ್ಲಾ ಕಡೆಯಿಂದ ಕೊಚ್ಚಿ ಹೋಗಿ ಮಧ್ಯದ ಗಟ್ಟಿಯಾದ ಭಾಗವು ಇಳಿಜಾರಿನ ಬದಿಗಳೊಂದಿಗೆ ಉಳಿದುಕೊಳ್ಳುತ್ತದೆ. ಇದು ಅಂತಿಮವಾಗಿ ಸಿಮೆಟ್ರಿಕಲ್ ಪಿರಮಿಡ್ ನಂತೆಯೇ ಕಾಣಿಸಿಕೊಳ್ಳುತ್ತೆ. ಜಗತ್ತಿನ ಇತರ ಭಾಗಗಳಲ್ಲಿ ಮೆಸಾ ರೂಪಗಳನ್ನು ಮತ್ತು ಇನ್ಸಲ್ ಬರ್ಗಳನ್ನು ಸೃಷ್ಟಿಸುವ ಅದೇ ಪ್ರಕ್ರಿಯೆ ಇದಾಗಿದೆ. ಈ ಬೆಟ್ಟದಲ್ಲಿ ಯಾವುದೇ ಪುರಾತನ ಕೆತ್ತನೆಗಳಾಗಲಿ ಅಥವಾ ಮಾನವ ಚಟುವಟಿಕೆಗೆ ಸಂಬಂಧಿಸಿದ ಐತಿಹಾಸಿಕ ದಾಖಲೆಗಳಾಗಲಿ ಇಲ್ಲ. ಸ್ಥಳೀಯರಲ್ಲಿ ಇದರ ಬಗ್ಗೆ ಯಾವುದೇ ಪುರಾಣ ಕಥೆಗಳು ಇಲ್ಲ. ಇದು ಅತ್ಯಂತ ಸುದೀರ್ಘ ಅವಧಿಯಲ್ಲಿ ಪ್ರಕೃತಿಯ ಶಕ್ತಿಗಳು ತಾಳ್ಮೆಯಿಂದ ರೂಪಿಸಿರುವ ಒಂದು ಭೂ ಪ್ರಕೃತಿಯಷ್ಟೇ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತದೆ ಎಂಬುದನ್ನ ಕಾಮೆಂಟ್ ಮಾಡಲು ಮರಿಬೇಡಿ. ಬಾಲಿಶಾನ್ ಆಕ್ಟೋಗಾನಲ್ ಫೋರ್ಟ್ ಗನ್ಸು ಪ್ರಾಂತ್ಯ. ಗನ್ಸು ಪ್ರಾಂತ್ಯದ ಎತ್ತರ ಪ್ರಸ್ಥಭೂಮಿಯಲ್ಲಿರುವ ಈ ನಿರ್ಮಾಣದ ಬಗ್ಗೆ ಹೆಚ್ಚಿನವರು ಕೇಳಿರೋದಿಲ್ಲ. ಇದರ ಅಸಾಮಾನ್ಯ 8 ಬದಿಗಳ ಆಕಾರದಿಂದಾಗಿಯೇ ಇದಕ್ಕೆ ಬಾಲಿಶಾನ್ ಆಕ್ಟೋಗಾನ್ ಕೋಟೆ ಎಂಬ ಹೆಸರು ಬಂದಿದೆ. ಚೀನಿ ಮಿಲಿಟರಿ ವಾಸ್ತುಶಿಲ್ಪದಲ್ಲಿ ಇಂತಹ ಆಕಾರವು ತುಂಬಾ ಅಪರೂಪ. ಚೀನಾದ ಬಹುತೇಕ ರಕ್ಷಣಾ ಕೋಟೆಗಳು ಚೌಕಾಕಾರ ಅಥವಾ ಆಯತಾಕಾರದಲ್ಲಿ ಕಂಡು ಬರ್ತವೆ. ಆದ್ದರಿಂದಲೇ ಈ 8 ಬದಿಯ ಆಕಾರವನ್ನ ಯಾರು ನಿರ್ಮಿಸಿದ್ರು ಮತ್ತು ಏತಕ್ಕಾಗಿ ನಿರ್ಮಿಸಿದರು ಎಂಬ ಪ್ರಶ್ನೆಗಳು ಏಳುತ್ತವೆ. ನಿಜ ಹೇಳ್ಬೇಕಂದ್ರೆ ಈ ಕೋಟೆಯ ಉಗಮದ ಬಗ್ಗೆ ನಿಖರವಾದ ದಾಖಲೆಗಳಿಲ್ಲ. ಆದ್ರೂ 14ನೇ ಶತಮಾನ ಮತ್ತು 17ನೇ ಶತಮಾನದ ನಡುವಿನ ಮಿಂಗ್ ರಾಜವಂಶದ ಕಾಲದಲ್ಲಿ ಇದನ್ನ ನಿರ್ಮಾಣ ಮಾಡಿರಬಹುದು ಎಂದು ಇತಿಹಾಸಕಾರರು ಭಾವಿಸ್ತಾರೆ. ಹಾನ್ ಚೀನಿ ಸಂಸ್ಕೃತಿ ಮತ್ತು ಟಿಬೆಟಿಯನ್ ಸಂಸ್ಕೃತಿ ಸಂಗಮಿಸುವ ಸ್ಥಳದಲ್ಲಿ ಈ ಕೋಟೆ ಇದೆ. ಆದ್ದರಿಂದಲೇ ಇದರ ಉದ್ದೇಶದ ಬಗ್ಗೆ ಇಂದಿಗೂ ವಿವಾದಗಳಿವೆ. ಕೆಲವು ಸಂಶೋಧಕರು ಇದು ಒಂದು ಮಿಲಿಟರಿ ಪೋಸ್ಟ್ ಆಗಿತ್ತು ಎಂದು ಭಾವಿಸ್ತಾರೆ. ಆದ್ರೆ ಇನ್ನು ಕೆಲವರು ಕೋಟೆಯ ಒಳಗಿನ ಸ್ತೂಪಗಳು ಮತ್ತು ಸಣ್ಣ ದೇವಾಲಯಗಳ ಅವಶೇಷಗಳನ್ನು ಎತ್ತಿ ತೋರಿಸಿ ಇದಕ್ಕೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಉದ್ದೇಶವಿತ್ತು ಎಂದು ವಾದಿಸುತ್ತಾರೆ. ಟಿಬೆಟಿಯನ್ ಬೌದ್ಧ ನಂಬಿಕೆಯ ಪ್ರಕಾರ 8 ದಿಕ್ಕುಗಳು ಬ್ರಹ್ಮಾಂಡದ ಸಂಪೂರ್ಣತೆಯನ್ನು ಸೂಚಿಸುತ್ತೆ. ಅದಕ್ಕಾಗಿಯೇ ಈ 8 ಬದಿಗಳ ಆಕಾರವಿರಬಹುದು. ಏನೇ ಆದ್ರೂ ಇದು ಇಂದಿಗೂ ಒಂದು ರಹಸ್ಯವಾಗಿ ಉಳ್ಕೊಂಡಿದೆ. ಅಟುಲರ್ ಹಳ್ಳಿ ಸಿಚುವಾನ್ ಪ್ರಾಂತ್ಯ. ಪ್ರಪಂಚದ ಹಲವು ಭಾಗಗಳಲ್ಲಿ ಒಂಟಿ ಹಳ್ಳಿಗಳಿದ್ರು ಸಿಚುವಾನ್ ಪ್ರಾಂತ್ಯದ ಅಟುಲರ್ ಹಳ್ಳಿಯು ನಿಮ್ಮನ್ನ ಅಕ್ಷರಶಃ ಆಶ್ಚರ್ಯಚಕಿತಗೊಳಿಸುತ್ತೆ. ಡಾಲಿಯಾ ಪರ್ವತ ಶ್ರೇಣಿಯ
800 ಮೀಟರ್ ಎತ್ತರದ ಕಡಿದಾದ ಬಂಡೆಯ ತುದಿಯಲ್ಲಿ ಈ ಸಣ್ಣ ಬುಡಕಟ್ಟು ಹಳ್ಳಿ ಇದೆ. ಶತಮಾನಗಳಿಂದ ಈ ಹಳ್ಳಿಯಿಂದ ಕೆಳಗಿನ ಕಣಿವೆಗೆ ಹೋಗಲು ಬಂಡೆಯಲ್ಲಿ ಅಳವಡಿಸಲಾಗಿದ್ದ ಬಳ್ಳಿಯ ಏಣಿಗಳು ಮಾತ್ರವೇ ಏಕೈಕ ದಾರಿಯಾಗಿತ್ತು. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಸರಕುಗಳು ಮತ್ತು ಪ್ರಾಣಿಗಳೊಂದಿಗೆ ಈ ಏಣಿಗಳ ಮೂಲಕವೇ ಸಂಚರಿಸ್ತಾ ಇದ್ರು. ಹೊರಗಿನ ಪ್ರಪಂಚದೊಂದಿಗೆ ಹೆಚ್ಚಿನ ಸಂಬಂಧವಿಲ್ಲದೆ ಇವರು ಅಲ್ಲಿ ಕೃಷಿ ಮಾಡುತ್ತಾ ಮತ್ತು ಕುರಿಗಳನ್ನು ಸಾಕುತ್ತಾ ಬದುಕ್ತಾ ಇದ್ರು. 2016ರಲ್ಲಿ ಸ್ಥಳೀಯ ಸರ್ಕಾರವು ಬಂಡೆಯಲ್ಲಿ 2500ಕ್ಕೂ ಹೆಚ್ಚು ಉಕ್ಕಿನ ಮೆಟ್ಟಿಲುಗಳನ್ನು ನಿರ್ಮಿಸಿದ ನಂತರವೇ ಇಲ್ಲಿನ ಪ್ರಯಾಣ ಸುರಕ್ಷಿತವಾಯಿತು. ಈ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಾಗ ಹಲವರಿಗೆ ಈ ಹಳ್ಳಿಯ ಬಗ್ಗೆ ತಿಳಿಯಿತು. ತಮ್ಮದೇ ಆದ ಭಾಷೆ, ಉಡುಪು ಮತ್ತು ಆಧ್ಯಾತ್ಮಿಕ ಆಚರಣೆಗಳೊಂದಿಗೆ ಈ ಜನಾಂಗದವರು ಇಂದಿಗೂ ತಮ್ಮ ಸಂಪ್ರದಾಯವನ್ನ ಅಲ್ಲಿ ಉಳಿಸಿಕೊಂಡು ಬಂದಿದ್ದಾರೆ. ಆಧುನಿಕ ಪ್ರಪಂಚದೊಂದಿಗೆ ಸಂಪರ್ಕ ಹೆಚ್ಚುತ್ತಾ ಇದ್ರು ಅಟುಲರ್ ಹಳ್ಳಿ ಇಂದಿಗೂ ಪುರಾತನ ಜೀವನ ಶೈಲಿಯ ಸಂಕೇತವಾಗಿ ನಿಂತಿದೆ. ಯುವಾನ್ಯಾಂಗ್ ಭತ್ತದ ಗದ್ದೆಗಳು ಯುನಾನ್ ಪ್ರಾಂತ್ಯದ ಹಾನಿ ಜನಾಂಗದವರು 1300 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಪರ್ವತಗಳಲ್ಲಿ ಕೆತ್ತಿ ಸೃಷ್ಟಿಸಿರುವ ಭತ್ತದ ಗದ್ದೆಗಳು ಇವು. 16,600ಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಹರಡಿಕೊಂಡಿರುವ ಈ ಗದ್ದೆಗಳನ್ನ ಬೆಟ್ಟದ ಇಳಿಜಾರಿಗಳಲ್ಲಿ ಹಂತ ಹಂತವಾಗಿ ನಿರ್ಮಿಸಲಾಗಿದೆ. 2013ರಲ್ಲಿ ಯುನೆಸ್ಕೋ ಇದನ್ನ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ. ಇಲ್ಲಿನ ನೀರಾವರಿ ಪದ್ಧತಿ ಅತ್ಯಂತ ಅದ್ಭುತವಾಗಿದೆ. ಬೆಟ್ಟದ ಮೇಲಿನ ಕಾಡುಗಳಿಂದ ಬರುವ ನೈಸರ್ಗಿಕ ನೀರಿನ ಬುಗ್ಗೆಗಳನ್ನ ಕಾಲುವೆಗಳ ಮೂಲಕ ತಿರುಗಿಸಿ ಪ್ರತಿಯೊಂದು ಹಂತದ ಗದ್ದೆಗಳಿಗೂ ನೀರುಣಿಸಿ ಕೆಳಗಿನ ಕಣಿವೆಗೆ ತಲುಪಿಸುವ ವಿಧಾನ ಇದಾಗಿದೆ. ಯಾವುದೇ ರಾಸಾಯನಿಕಗಳಿಲ್ಲದೆ ನೈಸರ್ಗಿಕವಾಗಿ ಇವರು ಕೃಷಿ ಮಾಡ್ತಾರೆ. ಪ್ರತಿಯೊಂದು ಋತುವಿಗೆ ತಕ್ಕಂತೆ ಮತ್ತು ದಿನದ ಸಮಯಕ್ಕೆ ಅನುಗುಣವಾಗಿ ಇಲ್ಲಿನ ಗದ್ದೆಗಳ ಬಣ್ಣ ಬದಲಾಗುತ್ತಲೇ ಇರುತ್ತೆ. ಭತ್ತದ ಜೊತೆಗೆ ಮೀನುಗಳು ಮತ್ತು ಬಾತುಕೋಳಿಗಳನ್ನು ಸಾಕುವುದು ಇವರ ವಿಶಿಷ್ಟ ಶೈಲಿಯಾಗಿದೆ. ಜಾಂಗ್ಜಿಯಾಂಗ್ ಹುನಾನ್ ಪ್ರಾಂತ್ಯದಲ್ಲಿರುವ ಜಾಂಗ್ಜಿಯಾಂಗ್ ನ್ಯಾಷನಲ್ ಫಾರೆಸ್ಟ್ ಪಾರ್ಕ್ ಭೂಮಿಯ ಮೇಲಿನ ಅತ್ಯಂತ ವಿಚಿತ್ರ ಮತ್ತು ಸುಂದರವಾದ ದೃಶ್ಯಗಳಲ್ಲಿ ಒಂದಾಗಿದೆ. ಆಕಾಶಕ್ಕೆ ಎದ್ದು ನಿಂತಿರುವ ಸಾವಿರಾರು ಕಲ್ಲಿನ ಕಂಬಗಳು ಇಲ್ಲಿನ ವಿಶೇಷತೆ. ಕೆಲವು ಕಂಬಗಳು ಕಣಿವೆಯಿಂದ 200 ಮೀಟರ್ಗಿಂತಲೂ ಹೆಚ್ಚು ಎತ್ತರಕ್ಕೆ ನಿಂತಿವೆ. ಕೆಳಗೆ ದಟ್ಟವಾದ ಕಾಡುಗಳು ಮತ್ತು ಮೇಲೆ ಮಂಜು ಮುಚ್ಚಿಕೊಂಡಿರುವಾಗ ಈ ಕಲ್ಲಿನ ಕಂಬಗಳು ಆಕಾಶದಲ್ಲಿ ತೇಲುತ್ತಿರುವ ದ್ವೀಪಗಳಂತೆ ಕಾಣುತ್ತವೆ. ಸುಮಾರು 35ರಿಂದ 40 ಕೋಟಿ ವರ್ಷಗಳ ಹಿಂದೆ ಈ ಪ್ರದೇಶವು ಆಳವಿಲ್ಲದ ಸಮುದ್ರವಾಗಿತ್ತಂತೆ. ಅಲ್ಲಿ ಸಂಗ್ರಹಗೊಂಡ ಸ್ಯಾಂಡ್ ಸ್ಟೋನ್ ನಂತರ ಭೂಮಿಯ ಮೇಲಿನ ಒತ್ತಡದ ಕಾರಣದಿಂದ ಮೇಲಕ್ಕೆದ್ದವು. ಲಕ್ಷಾಂತರ ವರ್ಷಗಳ ಕಾಲ ಮಳೆ ನೀರು ಮತ್ತು ಗಾಳಿ ಬಂಡೆಗಳ ಬಿರುಕುಗಳ ನಡುವೆ ಹಾದು ಹೋಗಿ ಅವುಗಳನ್ನ ಇಂತಹ ದೊಡ್ಡ ಕಲ್ಲಿನ ಕಂಬಗಳನ್ನಾಗಿ ಪರಿವರ್ತಿಸಿದವು. ಚೀನಿ ಕಲೆ ಮತ್ತು ಪುರಾಣಗಳಲ್ಲಿ ಜಾಂಗ್ಜಿಯಾಂಗ್ಗೆ ದೊಡ್ಡ ಸ್ಥಾನವಿದೆ. ತಾವೋಯಿಸ್ಟ್ ಕಥೆಗಳಲ್ಲಿ ಹೇಳಲಾಗುವ ಅಮರರ ಜಗತ್ತಾದ ಸಿಯಾನ್ಜಿಂಗ್ ನೋಡೋದಕ್ಕೆ ಹೀಗೆ ಇರುತ್ತದೆ ಎಂದು ನಂಬಲಾಗಿದೆ. 2009ರಲ್ಲಿ ಬಿಡುಗಡೆಯಾದ ಜಗತ್ ಪ್ರಸಿದ್ಧ ಅವತಾರ್ ಸಿನಿಮಾದ ಪಾಂಡೋರ ಗ್ರಹದ ಹಾರುವ ಪರ್ವತಗಳಿಗೆ ಸ್ಫೂರ್ತಿಯಾಗಿದ್ದು ಇದೇ ಸ್ಥಳ. ಸಿನಿಮಾ ಬಿಡುಗಡೆಯಾದ ನಂತರ ಪ್ರಪಂಚದ ವಿವಿಧ ಭಾಗಗಳಿಂದ ಜನರು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ. ಏನೇ ಆಗ್ಲಿ, ಇವುಗಳಲ್ಲಿ ನಿಮ್ಮನ್ನ ಅತ್ಯಂತ ಆಶ್ಚರ್ಯಚಕಿತಗೊಳಿಸಿದ ನಿರ್ಮಾಣ ಯಾವುದು ಎಂಬುದನ್ನ ತಪ್ಪದೇ ಕಾಮೆಂಟ್ ಮಾಡಲು ಮರಿಬೇಡಿ.